ಇನ್ನು ಕರ್ಣ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿರೋಂಥ ಕರ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರುವಂಥದ್ದೇ. ಇನ್ನು ಕರ್ಣ ಅವರು ಇದೀಗ ಇನ್ನಿಲ್ಲ ಅನ್ನೋದೊಂದು ಆಘಾತಕಾರಿ ಒಂದು ವಿಚಾರ ಒಂದು ಹೊರ ಬಂದಿರುವಂಥದ್ದು. ಹಾಗಾದ್ರೆ ಏನಪ್ಪ ಅದು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಇನ್ನು ಕರ್ಣ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿರೋಂಥ ಪ್ರಮುಖವಾದ ಪಾತ್ರ ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ಸೀರಿಯಲ್ ತುಂಬ TRP ನಂಬರ್ 1 ಸ್ಥಾನವನ್ನು ಈಗ ಕಾಯ್ದಿರಿಸಿಕೊಂಡಿರುವಂಥದ್ದು. ನೀವು ಇದನ್ನು ನೋಡಿರ್ತೀರ. ಇನ್ನು ಇದರಲ್ಲಿ ನಿಧಿ ಮತ್ತು ನಿತ್ಯ ಪಾತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಲಾಗಿದೆ. ಇನ್ನು ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗಿರೋದ್ರಿಂದ ಈ ಸೀರಿಯಲ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗಿರುವಂಥದ್ದು. ಅದು ಏನಪ್ಪ ಅಂತಂದರೆ, ಈಗ ಕರ್ಣ ನಿಧಿನ ಪ್ರೀತಿ ಮಾಡಿ ನಿತ್ಯನ ಮದುವೆ ಆಗಿರೋಂಥದ್ದು ಎಲ್ಲ ಗೊತ್ತೇ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಕರ್ಣ ಪಾತ್ರ ಈಗ ಬದಲಾಗ್ತಾ ಇದೆ. ಅಂದರೆ ಇವರ ಜಾಗಕ್ಕೆ ಬೇರೊಬ್ಬರು ನಟ ಬರ್ತಿದ್ದಾರೆ. ಇನ್ನು ಇವರಿಗೆ ಒಂದು ದೊಡ್ಡ ಸಿನಿಮಾದಲ್ಲಿ ಮತ್ತೊಂದು ಅವಕಾಶ ಸಿಕ್ಕಿದೆ. ಬೆಳ್ಳಿತೆರೆಯಲ್ಲಿ ಹಿಂದಿನ ಬೆಳ್ಳಿತೆರೆಯಲ್ಲಿ ಮಿಂಚಿದ್ರು, ಆದರೆ ಅಂತೂ ಯಶಸ್ಸು ಸಿಕ್ಕಿಲ್ಲ. ಆದರೆ ಖ್ಯಾತ ನಾಯಕನಿಗೆ ಮತ್ತೊಂದು ನಾಯಕನಾಗಿ ಇವರು ಅಭಿನಯಿಸುವಂಥ ಅವಕಾಶ ಸಿಕ್ಕಿದೆ. ಈ ಸಂದರ್ಭಕ್ಕಾಗಿ ಇಷ್ಟು ವರ್ಷಗಳನ್ನು ಕಾಯ್ದಿದ್ದೀನಿ. ಅದಕ್ಕೆಲ್ಲ ಕಾರಣ ಈ ಕರ್ಣ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ನನಗೆ ಆ ಸೀರಿಯಲಿಂದ ನನ್ನ ಜಾಗಕ್ಕೆ ಬೇರೆಯವರು ಪಾತ್ರದಲ್ಲಿ ಬರಲಿದ್ದಾರೆ ಅಂತಲೂ ಸಹ